ಸಂಸತ್ತಿನಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಅವರು ಅಂಬೇಡ್ಕರ್ 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 ಎಂದು ಅಂಬೇಡ್ಕರ್ ಅವರ ಹೆಸರನ್ನ ಪದೇ ಪದೇ ಬಳಸುವುದು ಈಗ ಶೋಕಿಯಾಗಿದೆ. ಅವರ ಹೆಸರು ಬದಲಿಗೆ ಭಗವಂತನ ಹೆಸರನ್ನ ಹೇಳಿದ್ರೆ 7 ಜನ್ಮದವರೆಗೂ ಸ್ವರ್ಗ ಲಭ್ಯವಾಗ್ತಾ ಇತ್ತು ಎಂಬ ಹೇಳಿಕೆಯನ್ನ ಖಂಡಿಸಿ ಧಿಕ್ಕಾರ ಕೂಗಿ ಪ್ರತಿಭಟನೆಯನ್ನ ಮಾಡಿದ್ರು. ನಂತರ ಪಾದಯಾತ್ರೆ ಮಾಡ್ತಾ ಅಮಿತ್ ಶಾ ವಿರುದ್ಧ ಧಿಕ್ಕಾರ ಕೂಗ್ತಾ ಆಡಳಿತ ಸೌಧದಲ್ಲಿ ದಲಿತ ಮುಖಂಡ ಸತ್ಯಪ್ಪ ಕರವಾಡೆ ಮಾತನಾಡಿ, ಓರ್ವ ಚಹಾ ಮಾರುವ ದೇಶದ ಪ್ರಧಾನಿ ಆಗ್ತಾನೆ ಅಂದ್ರೆ, ಓರ್ವ ಕುರಿ ಕಾಯುವವ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂದ್ರೆ ಅದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನವೇ ಕಾರಣ. ಅದನ್ನ ಬಿಟ್ಟು ಮತ್ತೆ ಮನುಸ್ಮೃತಿ ಬೆನ್ನು ಹತ್ತಿ ಹಿಂದುಳಿದವರನ್ನ ಶೋಷಿತರನ್ನಾಗಿ ಮಾಡೋಕೆ ಹೊರಟಿರುವ ಕೇಂದ್ರ ಸಚಿವ ಅಮಿತ್ ಶಾ ಅವರು ಕೂಡಲೇ ಕ್ಷಮೆ ಯಾಚಿಸಬೇಕು ಎಂದು ಹರಿಹಾಯ್ದ್ರು. ಈ ದೇಶದ ಒಬ್ಬ ಚಹಾ ಮಾರ್ತಕ್ಕಂತ ಒಬ್ಬ ಪ್ರಧಾನಿ ಆಗಬೇಕು ಅಂದ್ರೆ ಅದಕ್ಕೆ ಕೃಪಾ ಪೋಷಿತ ಸಂವಿಧಾನ ಕಾರಣ, ಅದಕ್ಕೆ ಬರೆದಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರಣ ಅಂತಕ್ಕಂಥ ಈ ರಾಜ್ಯದಲ್ಲಿ ಒಬ್ಬ ಕುರಿ ಕಾಯ್ತಕ್ಕಂಥವ್ರು ಮುಖ್ಯಮಂತ್ರಿ ಆಗ್ತಿದ್ರೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಪಟ್ಟಿರ್ತಕ್ಕಂಥ ಸಂವಿಧಾನ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನೋರ್ವ ದಲಿತ ಮುಖಂಡ ರಮೇಶ್ ಮಾದರ್ ಮಾತನಾಡಿ, ಸಂಸತ್ತಿನಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಅವರ ಹೇಳಿಕೆಯಿಂದ ಅವರಲ್ಲಿ ಅಂಬೇಡ್ಕರ್ ವಿರೋಧಿ ಮನೋಭಾವ ಎದ್ದು ಕಾಡ್ತಾ ಇದೆ. ಇಂತಹ ಅಭದ್ರ ಹೇಳಿಕೆ ಇಡೀ ದೇಶದ ಶೋಷಿತ ಸಮುದಾಯಗಳ ಸಂಕಷ್ಟ ಮತ್ತು ಅವಮಾನವನ್ನ ಪುನಃ ಒತ್ತಿ ಹೇಳ್ತಾ ಇದೆ ಎಂದರು. ಮೂಢನಂಬಿಕೆಗೆ ತಳ್ಳಿ ಅವರನ್ನ ದೇವದಸೆಯನ್ನಾಗಿ ಮಾಡುವುದು, ಅವರಿಗೆ ದರಿದ್ರತನ ಹಚ್ಚುವುದನ್ನು ಬೇಡ್ರಿ. ಎಲ್ಲಾ ಹಿಂದುಳಿದ ವರ್ಗದವರು ದೇವರ ಕಥೆನೂ ಗೊತ್ತಾಗಿದೆ, ಅಂಬೇಡ್ಕರ್ ಅವರ ಕಥೆ ಏನೈತೆ ಅನ್ನೋದು ಗೊತ್ತಾಗಿದೆ. ನಮ್ಮ ಮನೆಗಳಲ್ಲಿ ನಿಮ್ಮ ದೇವರುಗಳ ಫೋಟೋಗಳನ್ನು ತೆಗೆದು ಹೊರಗೆ ಹೋಗ್ತೀವಿ, ಅಂಬೇಡ್ಕರ್ ಅವರ ಫೋಟೋಗಳನ್ನು ಇಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಮಾನ್ಯ ನರೇಂದ್ರ ಮೋದಿ ಅವರು ಕೂಡಲೇ ಅಮಿತ್ ಶಾ ಅವರಿಗೆ ಹೇಳಿ ಕ್ಷಮೆ ಕೇಳದೆ ಹೋದ್ರೆ ಮುಂಬರುವ ದಿನಗಳಲ್ಲಿ ಅಮಿತ್ ಶಾ ಅವರು ಏನಾದರೂ ನಮ್ಮ ಬೆಳಗಾವಿ ಭಾಗದಲ್ಲಿ ನಮಗೆ ಬಟ್ಟೆ ಕಪ್ಪು ಬಾವುಟವನ್ನು ತೋರಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ 2 ಮಾತುಗಳಲ್ಲಿ ರಾಮ ಹೇಳ್ತೇನೆ. ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ. ಇಂತಹ ಹೀನ ಹೇಳಿಕೆ ನೀಡಿರುವ ಅಮಿತ್ ಶಾ ದೇಶದ ಜನತೆಯ ಮುಂದೆ ಕ್ಷಮೆ ಯಾಚಿಸಬೇಕು, ಇಲ್ಲದೆ ಹೋದ್ರೆ ಮುಂದಿನ ದಿನಮಾನಗಳಲ್ಲಿ ತಾವು ಬಂದಲ್ಲಿ ಕಪ್ಪು ಪಟ್ಟಿ ತೋರಿಸಬೇಕಾಗತ್ತೆ ಎಂದು ಎಚ್ಚರಿಕೆಯನ್ನ ನೀಡಿದ್ರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಹಾಜರಿದ್ದರು. ಮನೋಹರ್ ಮೇಗೇರಿ, KMM ಕನ್ನಡ ನ್ಯೂಸ್, ಗೋಕಾಕ್.